SSP ಸ್ಕಾಲರ್‌ಶಿಪ್ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡೋದಂತೂ ಗ್ಯಾರಂಟಿ 100%. ಯಾಕೆಂದರೆ ಆ ರೀತಿ ಇದೆ SSP ಸ್ಕಾಲರ್‌ಶಿಪ್ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್. ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಜಸ್ಟ್ 2 to 3 ಮಿನಿಟ್ಸ್ ಇರುತ್ತೆ ಅಷ್ಟೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ SSP ಸ್ಕಾಲರ್ಶಿಪ್. ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಏನಾದರೂ SSP ಸ್ಕಾಲರ್ಶಿಪ್ನ ಪಡ್ಕೋತಾ ಇದ್ದೀರಾ ಅಂದರೆ ಅಥವಾ SSP ಸ್ಕಾಲರ್ಶಿಪ್ಗೆ ಇವಾಗ ತಾನೇ ಜಸ್ಟ್ ಅಪ್ಲೈ ಮಾಡಿದ್ರೆ ಅಂದರೆ ಪ್ರತಿಯೊಬ್ಬರು ಕೂಡ ನೀವು ಜಾಯ್ನ್ ಆಗಬೇಕಾಗುತ್ತೆ. ಅಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ಎರರ್ ಬರ್ತದೆ ಅದಕ್ಕೆ ಸೊಲ್ಯೂಷನ್ ಎಲ್ಲ ಕೂಡ ಈ ಒಂದು ಗ್ರೂಪಲ್ಲಿ ಸಿಗುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ SSP ಸ್ಕಾಲರ್ಶಿಪ್ ನೀವೆಲ್ಲರೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರೆ, ಇವಾಗ ಏನು ಮಾಡಿದ್ರೆ ಅಂದರೆ SSP ಸ್ಕಾಲರ್ಶಿಪ್ ಕಡೆಯಿಂದ ಹೋದ ವರ್ಷದ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗ್ತಾ ಬರ್ತಿದೆ. ನಿಮಗೆ ಯಾರ್ಯಾರಿಗೆ ಅಮೌಂಟ್ ಬಂದಿದೆ SSP ಸ್ಕಾಲರ್ಶಿಪ್ ಕಡೆಯಿಂದ, ಯಾವತ್ತು ಬಂದಿದೆ ಆ ಒಂದು ಡೇಟು ಮತ್ತು ಎಷ್ಟು ಅಮೌಂಟ್ ಬಂದಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಯಾಕೆಂದರೆ ಎಷ್ಟೊಂದು ಜನ ಈ ಸ್ಕಾಲರ್ಶಿಪ್ ಹಾಕೋದೇ ಇಲ್ವೋ ಈ ಸರ್ಕಾರದವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಟ್ಬಿಟ್ಟಿರ್ತಾರೆ, ನಮಗೆ ಇನ್ನು ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅಮೌಂಟ್ ಬರಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಯಾರಿಗಾರಿಗೆ ಅಮೌಂಟ್ ರೀಸೆಂಟಾಗಿ ಕ್ರೆಡಿಟ್ ಆಗಿದೆ ಎಲ್ಲರೂ ಕೂಡ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಯಾಕೆಂದರೆ ಬೇರೆಯವ್ರಿಗೊಂದು ಭರವಸೆ ಬರುತ್ತೆ ನಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇವಾಗ ನಿಮಗೆ ಮೊದಲೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಹೋದ ಸ್ಕಾಲರ್ಶಿಪ್ ಏನು ಓಲ್ಡರ್ ಇತ್ತಲ್ಲ, ನಿಮ್ಗೆ ಅಮೌಂಟು ಸ್ಯಾಂಕ್ಷನ್ ಆಗೇ ಇರಲಿಲ್ವಲ್ಲ, ನಿಮ್ಮ ಖಾತೆಗೆ ಬಂದಿರಲಿಲ್ವಲ್ಲ, ಅದೆಲ್ಲನೂ ಕೂಡ ಲಾಸ್ಟ್ ಒಂದು 15 ಡೇಸಿಂದ ರಿಲೀಸ್ ಮಾಡಿದ್ದಾರೆ. ಎಲ್ಲರ ಖಾತೆಗೂ ಕೂಡ ಅಮೌಂಟ್ ಹೋದ ವರ್ಷದೆಲ್ಲ ಕೂಡ ರಿಲೀಸ್ ಆಗಿದೆ. ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ನ. ನಿಮಗೆ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂದರೆ ನಿಮಗೆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಲ್ಲೋಗಿ ನೀವು ಕೇಳಬೇಕಾಗುತ್ತೆ ನಂದು ಇನ್ನೂ ಅಮೌಂಟ್ ಬಂದಿಲ್ಲ ಅಂತ. ಅವ್ರು ಏನು ಹೇಳ್ತಾರೆ, ಏನಾದರೂ ನಿಮ್ಮ ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆಯಾ ಅಥವಾ ಏನು ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿದೆ. ಸರಿನಾ? ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಬಗ್ಗೆ. ಇಲ್ಲಿ ಒಂದು ಮೆಡಿಕಲ್ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ SSP ಪೋರ್ಟಲ್ ವಿರುದ್ಧನೇ ಒಂದು ಕೇಸ್ನ ಫೈಲ್ ಮಾಡಿದರೆ. ಯಾಕೆಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ ಅಂದರೆ ಅವ್ರ ಕೌನ್ಸಿಲಿಂಗ್ ಮುಗಿದೆಲ್ಲ ತುಂಬಾ ಡಿಲೇ ಆಗುತ್ತೆ. ಆಯುಷ್ ಆಗಿರ್ಬೋದು, ಡೆಂಟಲ್ ಮೆಡಿಕಲ್ ಆಗಿರ್ಬೋದು, ತುಂಬಾ ಡಿಲೇ ಆಗುತ್ತೆ. ಅದರಿಂದ ಅವ್ರಿಗೆ USN ಸಿಗೋದು ಕೂಡ ಡಿಲೇ ಆಗುತ್ತೆ. ಸ್ಟೂಡೆಂಟ್ಸು ಕೋರ್ಟಲ್ಲಿ ಒಂದು ಕೇಸ್ನ ಫೈಲ್ ಮಾಡಿದ್ರು, SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, ಇವಾಗ ಲಾಸ್ಟ್ ಡೇಟ್ ಎಲ್ಲ ನಿಮಗೆ 1 ಮಂತ್ ಅಲ್ಲ 2 ಮಂತ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಬ್ಯಾಕ್ವರ್ಡ್ ವೆಲ್ಫೇರ್ ಆಗಿರ್ಬೋದು, ಸೋಷಲ್ ವೆಲ್ಫೇರ್ ಆಗಿರ್ಬೋದು, ಎಲ್ಲ ಕೂಡ ಏನಾಗಿದೆ ಅಂದರೆ ಫೆಬ್ರವರಿವರೆಗೂ ಕೂಡ ಲಾಸ್ಟ್ ಡೇಟ್ ಇದೆ. ಇಲ್ಲಿ ನೀವು ಅಬ್ಸರ್ವ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ 15ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಟೈಮ್ ಇದೆ. ಮತ್ತು ಸೋಷಲ್ ವೆಲ್ಫೇರ್ಗೆ 25ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಟೈಮ್ ಇದೆ. ಮತ್ತು ಮೈನಾರಿಟಿ ಅವ್ರಿಗೆ ಏನಿದೆ ಅಂದರೆ 31st ಡಿಸೆಂಬರ್ವರೆಗೂ ಕೂಡ ಟೈಮ್ ಇದೆ. ಇಷ್ಟರ ಒಳಗಡೆ ನೀವು ಫಸ್ಟ್ ಇಯರ್ ಆಗಿರಲಿ ಅಥವಾ ಫೈನಲ್ ಇಯರ್ ಆಗಿರಲಿ, ಇಷ್ಟರ ಒಳಗಡೆ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಅಫಿಷಿಯಲ್ ಆಗಿ ಏನಿದೆಯಲ್ಲ ಇವಾಗ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಆ ಒಂದು ಬೋರ್ಡ್ ಕಡೆಯಿಂದನೂ ಕೂಡ ಇಲ್ಲಿ ಅಪ್ಡೇಟ್ನ ಮಾಡಿದರೆ ಲಾಸ್ಟ್ ಡೇಟು. ಸಾಕಷ್ಟು ಕಾಲೇಜಸ್ ಮತ್ತು ಸ್ಟೂಡೆಂಟ್ಸು ಒಂದು ಅಪೀಲ್ನ ಮಾಡಿದ್ರು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ. ಅದಕ್ಕೋಸ್ಕರ ನಾವು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕಾದ್ರೆ ಏನೇನು ಎರರ್ ಬರ್ತಿದೆಯಲ್ಲ ಅದನ್ನೆಲ್ಲನೂ ಕೂಡ ಸಾಲ್ವ್ ಮಾಡಿಕೊಂಡು ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಬೇಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ತಿರ್ಗಾ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ತುಂಬಾ ಡೌಟ್ ಆಗಿರುತ್ತೆ. ಯಾಕೆಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗೇನೆ 3 ತಿಂಗಳು ಹತ್ತತ್ರ ಬಂದಿದೆ. ಇನ್ನೊಂದು 2 ತಿಂಗಳು ಏನು ಲಾಸ್ಟ್ ಡೇಟ್ನ ಕೊಟ್ಟಿದ್ರೆ ಅಷ್ಟರೊಳಗಡೆ ಕ್ಲೋಸ್ ಆಗುತ್ತೆ ಡೆಫಿನೆಟ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ದೆಲ್ಲ ಪ್ರೊಸೆಸಿಂಗ್ ಮಾಡಬೇಕಲ್ಲ, ನಿಮಗೆ ಅಪ್ಲಿಕೇಶನ್ ವೆರಿಫೈ ಮಾಡಿ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಎಲ್ಲ ಪ್ರೊಸೆಸ್ ಇರುತ್ತಲ್ಲ, ಅದರಿಂದ ನೀವು ಬೇಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ USN ಏನಾದರೂ ಬಂದಿಲ್ಲ ಅಂದರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸು ಬೇಗ ಇಸ್ಕೊಂಡು ಅಪ್ಲೈನ ಮಾಡಿ, ನಿಮ್ಮ ಕಾಲೇಜಲ್ಲಿ USN ಇಸ್ಕೊಂಡು. ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.